ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಅನ್ಮೇಶ್ ನಾಯಕ. ವೀಕ್ಷಕರೇ, ನಾವೀಗಿರೋದು ಮಸ್ಕಿ ಪಟ್ಟಣದ ಶರಣಬಸವೇಶ್ವರ ಚಿತ್ರಮಂದಿರದಲ್ಲಿದ್ದೀವಿ. ಇವತ್ತು ಸಮಯ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ. ಆ್ಯಂಡ್ ನಮ್ಮ ಜೊತೆ ಭೀಮಣ್ಣ ನಾಯಕ್ ಅವರು ಕೂಡ ನಟನೆ ಮಾಡಿದ್ದಾರೆ. ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಮಾತಾಡ್ಸೋಣ ಏನು ಹೇಳ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಇವತ್ತು ಏನು ಸಮಯ ಸಿನಿಮಾ ರಿಲೀಸ್ ಆಗಿದೆ ಆ್ಯಂಡ್ ಥಿಯೇಟರ್ ಹತ್ರ ಬಂದಿದ್ದೀರಾ. ಸೊ ಏನು ಹೇಳಕ್ಕೆ ಬಯಸ್ತೀರಾ? ತಮ್ಮ ಪಾತ್ರ ಏನದರಲ್ಲಿ? ಇದರಲ್ಲಿ ಸಮಯ ಅಂತಂದರೆ ಒಂದು ಹಳ್ಳಿಯಲ್ಲಿ ನಡೀತಕ್ಕಂಥ ಇವತ್ತಿನ ಯುವಕರಿಗೆ ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟು. ಅದರಲ್ಲಿ ಉಡಾಳತನ ಅಂದರೆ ಊರಾಗ ಒಬ್ಬ ಕೆಲಸ ಇರಲಾರ್ದ ತಿರುಗಾಡ್ಕೊಂತ ಚುಡಾಸೋದು ಆ ಥರ ಏನು ಮಾಡ್ತಾರೆ, ಆ ರೋಲ್ ನಾನು ಮಾಡಿದ್ದೀನಿ. ನಮ್ಮ ಪಟೇಲ್ರು ಹೇಳ್ದಂಗೆ ಯಾವುದೂ ಕೂಡ ಅಕ್ಷರ ಜ್ಞಾನ ಇರಲಾರ್ದ ಸುಮಾರು 8 ಸಿನಿಮಾದಲ್ಲೇ ಅಭಿನಯ ಮಾಡಿದ್ದೀನಿ. ಮತ್ತು ಅಲ್ಟಿಮೇಟ್ ಮಾಸ್ಟ್ರು ಥ್ರಿಲ್ಲರ್ ಮನ್ ಸರ್ ಜೊತೆನೇ ಆ್ಯಕ್ಟ್ ಮಾಡಿದ್ದೀನಿ. ಉದ್ದೇಶ ಅಷ್ಟೇ, ಕಲಾವಿದರು ಬದುಕಬೇಕು, ಕಲಾವಿದರು ಬೆಳಿಬೇಕು ಅಂತಂದ್ರೆ ದಯವಿಟ್ಟು ಎಲ್ಲರೂ ಬಂದು ಯಾವುದೇ ಕಲಾವಿದರು ಇದ್ದರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಯಾಕಂದರೆ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿದಾಗ ಮಾತ್ರ ಸಿನಿಮಾಗಳು ಬರೋಕ್ಕೆ ಸಾಧ್ಯತೆ ಆಗ್ತದೆ. ಇವತ್ತಿನ ದಿನ ಭಾಳಷ್ಟು ಸಿನಿಮಾ ಕಡಿಮೆ ಆಗಿದೆ. ನಾವೇನೋ ಶತಾಯಗತಾಯ ಪ್ರಯತ್ನ ಮಾಡಿ ಪ್ರತಿಯೊಂದು ಥಿಯೇಟ್ರಿಗೆ ಇಡೀ ರಾಜ್ಯಾದ್ಯಂತ ರಿಲೀಸ್ ಮಾಡೋಕ್ಕಂಥ ಅವಕಾಶ ಇದೆ. ಭಾಳಷ್ಟು ಜನ, ಸುಮಾರು ಒಂದು 10,000 ಜನ ಸಿನಿಮಾಗಳು ಫಿಲ್ಮ್ ಚೇಂಬರಲ್ಲಿ ನೋಡಿದ್ರೆ ಇವತ್ತಿಗೂ ರಿಲೀಸ್ ಆಗಿಲ್ಲ. ಹಾಗಾಗಿ ದಯವಿಟ್ಟು ನಾವು ಹೇಳೋದಷ್ಟೇ, ಕಲಾವಿದರನ್ನ ಉಳಿಸ್ಬೇಕು, ಕಲಾವಿದರನ್ನ ಬೆಳೆಸ್ಬೇಕು, ಈ ನಾಡ ನುಡಿನ ಬೆಳೆಸ್ಬೇಕು ಅಂತಂದರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿರಿ, ಸಿನಿಮಾನ ಯಶಸ್ವಿ ಮಾಡಿರಿ ಅಂತೇಳಿ ಅಭಿಮಾನಿಗಳಲ್ಲಿ ಕೇಳ್ಕೊತೀನಿ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಯಾವುದೇ ಆಯಿತು ಕನ್ನಡ ಸಿನಿಮಾನ ಬೆಳಿಬೇಕಂದ್ರೆ ಕನ್ನಡ ಸಿನಿ ಅಭಿಮಾನಿಗಳು ಥಿಯೇಟರ್ ಹತ್ರ ಬಂದು ಸಿನಿಮಾ ನೋಡಿದಾಗ ಕನ್ನಡ ಚಿತ್ರ ಇನ್ನೂ ಹೆಚ್ಚಿನ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನೋಡ್ಕೊಂಬರೋಣ ಬನ್ನಿ. ಯಾವ ಈ ದಿನ ಮಸ್ಕಿಯಲ್ಲಿ ಪ್ರಥಮವಾಗಿ ಈ ಒಂದು ಸಮಯ ಅನ್ನುವಂಥ ಫಿಲಿಮನ್ನು ನಮ್ಮ ಇನ್ನು ಹಳ್ಳಿಯ ಗಾಡಿನ ಜನರು ಇವತ್ತು ಯಾವ ರೀತಿಯಾಗಿ ಬದುಕ್ತಾರೆ ಅನ್ನುವಂಥ ರೀತಿಯಲ್ಲಿ ಈ ಒಂದು ಸಿನಿಮಾವನ್ನು ಇವತ್ತು ತಯಾರು ಮಾಡಿರ್ತಕ್ಕಂಥದ್ದು. ಅಲ್ಪ ಇದರಿಂದ ಇದನ್ನು ಫಿಲಿಮನ್ನು ತಯಾರು ಮಾಡಿದ್ದಾರೆ. ಯಾಕಂದರೆ ಭಾಳ ಅಚ್ಚುಕಟ್ಟಾಗಿ ಬದುಕಿನಲ್ಲಿರ್ತಕ್ಕಂಥ ನಡೆನುಡಿಗಳನ್ನು, ನಮ್ಮ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಜನರ ಒಂದು ಬದುಕನ್ನು ಕಟ್ಕೊಂಡು ಈ ಫಿಲಿಮನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಫಿಲಿಮ್ಗಳು ಈಗಾಗಲೇ ಟಿ ವಿ ಮಾಧ್ಯಮಗಳ ಬಂದ ಮೇಲೆ ಇವತ್ತು ಭಾಳಷ್ಟು ಕಡಿಮೆ ಆಗ್ತಾಯಿದ್ದಾವೆ. ಅದ್ರ ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಗ್ರಾಮೀಣ ಯುವಕರು ಕೂಡ ಫಿಲಿಮ್ಗಳನ್ನು ತೆಗೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಅದು ಕೂಡ ಒಂದು ಕಡೆ ಖುಷಿ ತರ್ತದೆ. ಯಾಕಂದರೆ ಇವತ್ತು ಗ್ರಾಮೀಣ ಪ್ರತಿಭೆಗಳು ಇಂಥ ಒಂದು ಫಿಲಿಮ್ನಲ್ಲಿ ಇವತ್ತು ಭಾಗವಹಿಸ್ತಕ್ಕಂಥದ್ದು ಭಾಳ ಹೆಮ್ಮೆ ವಿಷಯ. ಇವತ್ತು ನಮ್ಮ ಭಾಗದಲ್ಲಿ ಕೂಡ ಈಗ ಭೀಮಣ್ಣವರು ಕೂಡ 2-3 ಫಿಲಿಮ್ 8 ಫಿಲಿಮ್ಗಳಲ್ಲಿ ಇವತ್ತು ಅಭಿನಯವನ್ನು ಮಾಡಿದ್ದಾರೆ. ಇವತ್ತು ಒಂದು ಒಳ್ಳೆಯ ನಡೆ ಅನ್ನುವಂಥದ್ದನ್ನು ಇವತ್ತು ಯಾವುದೇ ಬದುಕಿನಲ್ಲಿ ಬರದೇ ಇದ್ದರೂ ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಾಡಲಿಕ್ಕೆ ಏನು ಅವಕಾಶ ಸಿಕ್ಕಿರ್ತದಲ್ಲ, ಅದು ಅವರ ಭಾಗ್ಯ. ಇವತ್ತು ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಪ್ರೇಕ್ಷಕರಿಗೂ ಕೂಡ ಒಂದು ಖುಷಿ ತರ್ತದೆ. ನಮ್ಮ ಸಮಾಜದ ಒಬ್ಬ ನಾಯಕರು ಕೂಡ ಇವತ್ತು ಇಂಥದ್ರಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಒಂದು ಯಶಸ್ವಿ ಆಗಲಿ. ಇವತ್ತು ಈ ಸಮಯ ಅನ್ನುವಂಥ ಪಿಕ್ಚರನ್ನು ಎಲ್ಲರೂ ಕೂಡ ಏನು ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಜನತೆ ಈ ಫಿಲಿಮನ್ನು ನೋಡಿ ಯಶಸ್ವಿಗೊಳಿಸಿ ಭಾಳಷ್ಟು ದಿನ ನೋಡುವಂಥ ಕೆಲಸ ಆಗಬೇಕನ್ನುವಂಥದ್ದು. ಸಿನಿಮಾ ನಮ್ಮ ಕ್ಷೇತ್ರದ ಒಬ್ಬ ಯುವ ನಾಯಕ, ಒಳ್ಳೆ ಒಬ್ಬ ಕಲಾವಿದ, ಅವರು ಇದರಲ್ಲಿ ಭಾಗವಹಿಸಿದ್ದಾರೆ, ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಅನ್ನೋದು ಮೊದಲು ನಮ್ಮೆಲ್ಲರಿಗೆ ಸಂತೋಷ ತರುವಂಥ ವಿಷಯ. ಆ ಸಿನಿಮಾಕ್ಕೆ ಮಸ್ಕಿ ಕ್ಷೇತ್ರದ ಜನರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಶುಭವನ್ನು ಹಾರೈಸೋಕ್ಕೆ ಮೊದಲಿಗೆ ಇಷ್ಟಪಡ್ತೀನಿ. ಒಂದು ವಿಶೇಷ ಏನು ಅಂದರೆ, ನಮ್ಮ ಭೀಮಣ್ಣ ನಾಯಕನ ಸಲುವಾಗಿಯೇ ನಾವು ಎಲ್ಲರೂ ನೋಡಬೇಕು ಅಂತ ಕಾತರದಿಂದ ಕಾಯ್ತಾಯಿದ್ದೀವಿ. ಒಂದು ವಿಶೇಷ ಭೀಮಣ್ಣ ನಾಯಕ ಅಂದರೆ ಏನಂದರೆ, ಭೀಮಣ್ಣ ಶಾಲೆಗೆ ಹೋಗಿಲ್ಲ, ಅಕ್ಷರನೂ ಕಲ್ತಿಲ್ಲ. ಆದರೂ
ಸಿನಿಮಾದಲ್ಲಿ ಬರ್ತಕ್ಕಂಥ ಡೈಲಾಗ್ಗಳಿರ್ಬೋದು, ನಾಟಕನೂ ನೋಡಿದ್ದೀವಿ ನಾವು ಸಿನಿಮಾದಲ್ಲಿ ಇರ್ತಕ್ಕಂಥ ಡೈಲಾಗ್ಗಳನ್ನು ಇವರು ಬಾಯಾಟ ಹಾಕಿರೋ ರೀತಿ ಮತ್ತು ಅವರು ಪ್ರಾಕ್ಟೀಸ್ ಮಾಡಿರೋ ರೀತಿ ನೋಡಿದ್ರೆ ಅವ್ರು ಓದಿಲ್ಲ ಅನ್ನೋದು ಯಾರಿಗೂ ಪ್ರಜ್ಞೆನೇ ಬರೋದೇ ಇಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಅವ್ರು ನಿಭಾಯಿಸ್ತಾ ಇದ್ದಾರೆ. ಈಗ ಅವ್ರಿಗೆ ಇನ್ನೂ ಒಳ್ಳೆ ಸಿನಿಮಾ ರಂಗದಲ್ಲಿ ಒಳ್ಳೆ ಅವಕಾಶಗಳು ಸಿಗಲಿ, ಆ ಪ್ರತಿಭೆ ಇನ್ನೊಂದಿಷ್ಟು ಜನರ ಗುರುಸಂಗ ಆಗಲಿ, ನಮ್ಮ ಕ್ಷೇತ್ರದ ಮುಖಾಂತರ ಅವ್ರನ್ನ ಇಡೀ ರಾಜ್ಯಕ್ಕೆ ಪರಿಚಯ ಆಗಲಿ ಅನ್ನೋ ಲೆಕ್ಕಕ್ಕೆ ಹೇಳ್ತಾ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಶ್ರೀ ಅವಧೂತ ಸಂತ ನಾಮದೇವಗೌಡರು ಅಂತೇಳಿ, ರಾಜರಾಜೇಶ್ವರಿ ಆಶ್ರಮ, ಅಂಬಾಮಠ, ಮದರ್ಕಲ್ಲು. ಈ ನಾಯಕ ಸಮಾಜದಲ್ಲಿ ಹುಟ್ಟಿದಂಥ ನಮ್ಮ ಕಾಚಾಪುರ ಭೀಮಣ್ಣ ನಾಯಕರು ಒಂದು ಸಮಯ ಅಂತ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಅವರು ಈಗ 8 ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಒಂದು ಅದ್ಭುತವಾದ ಒಂದು ಈ ನಟನೆಯನ್ನು ಮಾಡ್ತಿದ್ದಾರೆ. ಮತ್ತು ಅಂಥ ಭೀಮಣ್ಣ ನಾಯಕರು ಮೇಲ್ಮಟ್ಟಕ್ಕೆ ಬೆಳೆದು ಆ ನಾಯಕ ಸಮಾಜದ ಕೀರ್ತಿ ತರಲಿ ಅಂತೇಳಿ ನಾವು ಅವರಿಗೆ ಆಶೀರ್ವಾದವನ್ನು ಮಾಡ್ತಿದ್ದೇವೆ. ಅಂತ ಅನ್ನೋಕ್ಕಿಂತ ಮುಂಚೆ ನಮ್ಮ ಸ್ನೇಹಿತನ ಬಗ್ಗೆ ನಾನು 2 ಮಾತಾಡಬೇಕು. ಯಾಕಂತಂತಂದರೆ ಒಂದು ಹಳ್ಳಿಯಲ್ಲಿ ಹುಟ್ಟಿ ಮೊದಲ ಮಾನ್ವಿ ತಾಲೂಕಿನ ಕಾಚಾಪುರ ಗ್ರಾಮದಲ್ಲಿ ಒಂದು ಹಳ್ಳಿದು ಅಂಥ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ದೊಡ್ಡ ಸಿನಿಮಾಗಳಲ್ಲಿ ಇವತ್ತು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತಂದರೆ ಅದು ಇನ್ನೊಂದು ಏನಂತಂದರೆ ಅಂಬಾಕ್ಷರವರು ಇಲ್ಲ ಅಂಥ ವ್ಯಕ್ತಿ ಇವತ್ತು ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಭಾಳ ಹೆಮ್ಮೆ. ನಮ್ಮ ಕಾಚಾಪುರ ಗ್ರಾಮಕ್ಕೆ ಒಂದು ಕೀರ್ತಿ ಕೊಟ್ಟಂಥ ಒಂದು ಕಳಶ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ನಂದು ಬಾಲ್ಯ ಸ್ನೇಹಿತ. ಅವ್ರು ನಾವು ಅಂದರೆ ಚಿಕ್ಕಂದಿನಿಂದ ಹಳೆ ಮಾವಾಗಿ ನಾವು ಬಂದೀವಿ. ನಾವು ಅಂದ್ಕೊಂಡಿದ್ದಿಲ್ಲ ಅವರು ಒಬ್ಬರು ಕಲಾವಿದರಾಗ್ತಾರೆ, ನಾನು ಒಬ್ಬ ಕಲಾವಿದ ಆಗ್ತೀನಿ ಅಂತೇಳಿ ಅಂದ್ಕೊಂಡಿದ್ದಿಲ್ಲ. ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾನೆ. ಇನ್ನು ಆ ದೇವರು ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ಆಶೀರ್ವಾದ ನಾನು ಮಾಡ್ತೀನಿ ನಮ್ಮ ಮಾವಾಗ. ಧನ್ಯವಾದಗಳು ಮಾವ, ಇನ್ನೂ ಎತ್ತರ ಬೆಳಿ ನೀನು. 8ನೇ ಸಿನಿಮಾ, ಇದು 5ನೇ ಸಿನಿಮಾ, ಸಾರಿ 8ನೇ ಸಿನಿಮಾ. ನಾನೀಗ 5 ಸಿನಿಮಾ ನಮ್ಮ ಮುಂದೆನೇ ಕಣ್ಮುಟ್ಟ ನೋಡಿದ್ದೀವಿ. ಭಾಳ ಅವ್ರ ಸಿನಿಮಾದಲ್ಲಿ ಕೂಡ ನಮಗೊಂದು ಚಾನ್ಸ್ ಸಿಕ್ಕಿತ್ತು, ಆ ರಹಸ್ಯ ಅಂತ ಹೇಳಿ. ಆ ಸಿನಿಮಾದ ಎಲ್ಲ ಪ್ರಮೋಷನ್ ಕೂಡ ನಾನೇ ಮಾಡಿದ್ದೆ. ಭಾಳ ಅದ್ಭುತವಾಗಿ ಮೂಡಿ ಬಂದಿತ್ತು. ಮತ್ತು ಈಗ ಸಮಯ ಅಂತ ಹೇಳಿ ಸಿನಿಮಾ ಬಂದಿದೆ. ಎಲ್ಲರೂ ಕೂಡ ಭಾಳ ಜನ ಬಂದಿದ್ದಾರೆ ಸಿನಿಮಾ ನೋಡಲಿಕ್ಕೆ. ಭಾಳ ಖುಷಿ ಆಗ್ತಾ ಇದೆ. ಈಗ ಎಲ್ಲ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾಗಳು ಭಾಳ ಬರ್ತಾ ಇಲ್ಲ. ಯಾಕಂದರೆ ಈಗ ವೈಜ್ಞಾನಿಕ ಕಾರಣ ಮೊಬೈಲಲ್ಲಿ ಬರ್ತಾ ಇರೋಕ್ಕಂಥ ಸಿನಿಮಾಗಳನ್ನು ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡ ಸಿನಿಮಾವನ್ನು ನೋಡ್ರಿ ಎಲ್ಲರೂ ಕೂಡ ಅಂತೇಳಿ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ. ಖುಷಿ ಆಗ್ತಿದೆ ಸರ್. ಬಡ ಹಳ್ಳಿಯಿಂದ ಬಂದ ಒಬ್ಬ ಕಲಾವಿದ ಇವತ್ತು ರಾಜ್ಯ ಮಟ್ಟದ ಬೆಳೆದಾರ. ಆಗಲೇ ಸುಮಾರು 16 ಸಿನಿಮಾದಲ್ಲಿ ನಟನೆ ಮಾಡಿ ಒಬ್ಬ ಬಡ ಕಲಾವಿದರು ರಾಜ್ಯ ಮಟ್ಟದ ಬೆಳಿತಾರೆ ಎಂಬುದು ನಮಗೆ ಹೆಮ್ಮೆಯ ವಿಚಾರ. ನಾಯಕ ಸಮಾಜದಲ್ಲಿ ಯಾವುದೋ ಒಬ್ಬ ಹೀರೋಗಳಾಗಲಿ ಸೈಡ್ ಆ್ಯಕ್ಟರ್ ಆಗಲಿ ಇರಲಿಲ್ಲ. ಈ ನಮ್ಮ ರಾಯಚೂರು ಜಿಲ್ಲೆಯಿಂದ ಒಬ್ಬ ನಾಯಕನನ್ನು ನಾವು ನೋಡ್ತಾ ಇದ್ದೀವಿ. ಅವ್ರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಮ್ಮ ಆಸೆ. ಸರ್, ನಮ್ಮ ಹೆಸರು ಈರಣ್ಣ ನಾಯಕ್ ಅಂತೇಳಿ. ಈ ನಮ್ಮ ಸಮಾಜದಲ್ಲಿ ಭೀಮಣ್ಣ ನಾಯಕ್ ಅಂತೇಳಿ ತುಂಬ ಅತ್ಯುನ್ನತ ಬಡತನದಲ್ಲಿ ಬಂದಂಥ ವ್ಯಕ್ತಿ. ನಮಗೆ ತಿಳಿದಂಥ ಮಟ್ಟಿಗೆ ಪೂರಾ ಅವ್ರ ಜೀವನ ಹೆಂಗಿತ್ತು ಅಂದರೆ ಹೇಳೋಕ್ಕೂ ಅಷ್ಟು ಕಷ್ಟ ಇರೋಂಥದ್ರಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಳೆದಿದ್ದಾನಂದರೆ ನಮ್ಮ ನಾಯಕ ಸಮಾಜದಲ್ಲಿ ತುಂಬ ಹೆಮ್ಮೆ ಪಡ್ತೀವಿ. ಇವತ್ತು ಸಮಯ ಅಂತ ಪಿಕ್ಚರು ರಿಲೀಸ್ ಆಗಿದೆ ಅಂದರೆ ನಾನು ಜನರಲ್ಲಿ ಒಂದು ವಿನಂತಿ ಮಾಡ್ತೀನಿ, ಎಲ್ಲರೂ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಒಂದು ಒಂದು ಸಿನಿಮಾ ಮಾಡಿದ್ದಾನೆ ಅಂದರೆ ತುಂಬ ಗೌರವದಿಂದ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ಬೇಕಂತೇಳಿ ಭಾಳ ಆಸೆ ಪಡ್ತಾಯಿದ್ದೀವಿ. ಅವರಿಗೆ ಒಂದು ಮನವಿ ಮಾಡ್ತೀನಿ, ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾನ ನೋಡಬೇಕು ಅಂತೇಳಿ. ಏನು ಸಮಯ ಸಿನಿಮಾ ನೋಡಕ್ ಬಂದಿದ್ರ? ಸೊ ಏನಾಗ್ಬೇಕು ಭೀಮಣ್ಣ ನಾಯಕ್? ಅವರು ನಮ್ಗೆ ಅಣ್ಣ ಆಗ್ಬೇಕ್ರಿ. ಭೀಮಣ್ಣ ನಿಮ್ದು ಸ್ವಂತ ಊರು? ಕಾಚಾಪುರ ರೀ. ಕಾಚಾಪುರ. ಓಕೆ, ಈ ಒಂದು ಸಿನಿಮಾ ಬಗ್ಗೆ ಮತ್ತೆ ಅವ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಮತ್ತೆ ಅವ್ರು ಏನ್ ಮಾಡ್ತಾರೆ ಕೆಲಸ? ಅವರು ಕೂಲಿ ಕೆಲಸ, ಹೊಲದಾಗ ರೈತನ ಕೆಲಸ ಮಾಡ್ತಾರೆ. ಇವಾಗ ಸಿನಿಮಾ ಮಾಡಿದ್ದಾರೆ, ಸೊ ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತದೆ.